ಯಾರೆಲ್ಲ ಮುನ್ನಾರ್ ಹೋಗೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಸೊ ಈ ವಿಡಿಯೋ ನಿಮಗಾಗಿ. ಇಲ್ಲಿದೆ ಮುನ್ನಾರ್ನ ಕಂಪ್ಲೀಟ್ ಐಟನರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್. ಸೊ ನಾವು ರೀಸೆಂಟಾಗಿ ಮುನ್ನಾರ್ಗೆ ಹೋಗಿದ್ವಿ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆ ಹೋಗಿದ್ವಿ, ಯಾವ್ಯಾವ ಪ್ಲೇಸಸ್ ನೋಡಿದ್ವಿ ಅಂತ ನಿಮಗೆ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಫಸ್ಟ್ ಥಿಂಗ್, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡೋಣ. ಸೊ ನೀವು ಮುನ್ನಾರ್ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬಂದು ಐದರ್ ಟ್ರೈನ್ ಆರ್ ಬಸ್ ಮತ್ತು ಫ್ಲೈಟ್. ಸೊ ಫ್ಲೈಟ್ ಬಂದು ಬ್ಯಾಂಗ್ಳೂರ್ ಟು ಕೊಚ್ಚಿ ಹೋಗಿ, ಕೊಚ್ಚಿಯಿಂದ ನೀವು ಮತ್ತೆ ಕ್ಯಾಬ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮುನ್ನಾರಿಗೆ ರೀಚ್ ಆಗೋದಕ್ಕೆ. ಸೊ ದಿಸ್ ಇಸ್ ಮೇನ್ ಥಿಂಗ್. ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬಿಟ್ಟು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗಿಂತ ನಮ್ಮದೇ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನಲ್ಲಿ ನಮ್ಮ ಪರ್ಸ್ನಲ್ ಕಾರಲ್ಲಿ ಹೋಗಿದ್ವಿ, ವಿಚ್ ಇಸ್ ಆ್ಯಕ್ಚುಲಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮ್ಗೆ ಅಲ್ಲಿ ಪ್ಲೇಸಸ್ ಎಲ್ಲ ಕವರ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಮುನ್ನಾರ್ ಅಂದರೆ ಮೇನ್ ಆಫ್ ಮೌಂಟೇನ್ಸ್ ಆ್ಯಂಡ್ ನೀವು ಒಂದೊಂದು ಪ್ಲೇಸ್ ನೋಡಬೇಕಂದ್ರೂ ನಿಮ್ಗೆ ಎಲ್ಲ ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವೇನಾದರೂ ಆರಾಮಾಗಿ ಎಲ್ಲ ಪ್ಲೇಸಸ್ ನೀಟಾಗಿ ಕವರ್ ಮಾಡಬೇಕು ಅಂತ ಇದ್ದರೆ ಇಟ್ ಈಸ್ ಬೆಸ್ಟ್ ಫಾರ್ ಯು ಟು ಗೋ ಫಾರ್ ನಿಮ್ಮ ಓನ್ ಟ್ರಾನ್ಸ್ಪೋರ್ಟ್. ಸೊ ಬ್ಯಾಂಗ್ಳೂರಿಂದ ನೀವು 3 ರೂಟಲ್ಲಿ ಹೋಗ್ಬೋದು. ದಿಂಡಿಗಲ್ ರೂಟ್ ಥ್ರೂ ಹೋಗ್ಬೋದು, ಅಥವಾ ಕೊಚ್ಚಿ ರೂಟ್ ಹೋಗ್ಬೋದು, ಇಲ್ಲ ಉಡುಮಲ್ಪೇಟೆ, ಸೊ ನಿಯರ್ ಬೈ ಪಲನಿ ರೂಟು. ಸೊ ಅದು ನಿಯರೆಸ್ಟ್ ರೂಟ್ ಬ್ಯಾಂಗ್ಳೂರಿಗೆ ಹೋಗೋದಾದರೆ. ಸೊ ನಾವು ಹೋಗಿರೋ ರೂಟ್ ನಿಮಗೆ ಕಾಣಿಸ್ತಾ ಇದೆ ಆಲ್ರೆಡಿ. ಸೊ ದಿಸ್ ವಾಸ್ ದ ರೂಟ್ ದಟ್ ವಿ ಚೂಸ್. ತುಂಬ ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ವ್ಯೂ ಇರುತ್ತೆ, ನೇಚರ್. ಇದು ಫಾರೆಸ್ಟ್ ಎಂಟ್ರಿ ಇರುತ್ತೆ. ಸೊ ಅನ್ನಮಲೈ ಟೈಗರ್ ರಿಸರ್ವ್ದು ರೂಟ್ ಎಂಟ್ರಿ ಇರುತ್ತೆ ನೋಡಿ ಈ ಥರ. ಸೊ ನೀಟಾಗಿರುತ್ತೆ. ಅಲ್ಲಿ ನೀವು ಚೆಕ್ ಇನ್ ಇರುತ್ತೆ ನಿಮಗೆ 2 ಕಡೆ, ಬಿಕಾಸ್ ಫಾರೆಸ್ಟ್ ಏರಿಯಾಗಳೆಲ್ಲ ಆ ಥರ ನೀವು ಎಂಟ್ರ್ ಆಗೋದು. ಸೊ ಕಮಿಂಗ್ ಟು ಮುನ್ನಾರ್, ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್, ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ನಾವು ಸ್ಟೇ ಆಗಿದ್ದಂತಹ ಲಾಡ್ಜ್ ಅಥವಾ ಜಾಗ ಏನಿತ್ತು, ಇಟ್ ವಾಸ್ ವೆರಿ ನಿಯರ್ ಮುನ್ನಾರ್ಗೆ, ಜಸ್ಟ್ ಅರೌಂಡ್ 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ವಿದಿನ್ ರೇಡಿಯಸ್ ಅಲ್ಲೇ. ಸೊ ದ್ಯಾಟ್ ನೀವು ಪ್ಲೇಸಸ್ ಎಲ್ಲ ಆರಾಮಾಗಿ ಕವರ್ ಮಾಡಿ ಮತ್ತೆ ಹೋಗ್ಬೋದು ವಾಪಸ್ಸು ಅನ್ನೋ ಥರ. ಸೊ ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಎಲ್ಲಿ ಸ್ಟೇ ಆಗಿದ್ವಿ ಏನೇನು ಅಂತ. ಸೊ ನಾವು ಫಸ್ಟ್ ಹೋಗಿದ್ದಂತಹ ಜಾಗ ಎಲಿಫೆಂಟ್ ಅಬೋರ್ಡ್ ಬೋಟಿಂಗ್ ಸೆಂಟರ್ ಅಂತ ಆಯಿತು. ಸೊ ಅದನ್ನು ವಿಸಿಟ್ ಮಾಡೋಣ ಅಂತ ಫಸ್ಟ್ ಹೋಗಿದ್ವಿ. ಬಟ್ ಅದು ಓಪನಿಂಗ್ ಟೈಮಿಂಗ್ಸ್ ಬಂದು ನಿಮಗೆ 9 AM. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಸೊ ಅಲ್ಲಿ ಅದಕ್ಕಿಂತ ಮುಂಚೆ ನೀವು ಹೋದರೆ ನಿಮಗೆ ಯೂಸ್ ಆಗಲ್ಲ. ಸೊ ಇದನ್ನು ನಾವು ನೋಡೋಕ್ಕಾಗಲಿಲ್ಲ, ಬಿಕಾಸ್ ಟೈಮಿಂಗ್ಸ್ 9ಗೆ ಓಪನಿಂಗ್ ಇತ್ತಂತ. ಅದ್ರ ಬದಲಾಗಿ ನಾವು ಹೋಗಿದ್ದು ವಾಟರ್ ಫಾಲ್ಸ್ಗೆ, ವಿಚ್ ವಾಸ್ ಅ ವೆರಿ ಬ್ಯೂಟಿಫುಲ್ ವಾಟರ್ ಫಾಲ್. ಸೊ ದಿಸ್ ಇಸ್ ಪೆರಿಯಕನಲ್ ವಾಟರ್ ಫಾಲ್ಸ್ ಅಂತ. ನಿಮಗೆ ರೋಡ್ ಸೈಡ್ ಎಂಡಲ್ಲೇ ನಿಮಗೆ ದಿಸ್ ವಾಟರ್ ಫಾಲ್ ಇಸ್ ಸೀನ್. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ದಿಸ್ ವಾಸ್ ಅವರ್ ಫಸ್ಟ್ ಡೆಸ್ಟಿನೇಷನ್. ತುಂಬ ಪ್ಲೆಸೆಂಟಾಗಿತ್ತು. ಅದನ್ನು ನೋಡೋದಕ್ಕೇ ತುಂಬ ಚೆನ್ನಾಗಿ ನಿಮಗೆ ಫೀಲ್ ಆಗುತ್ತೆ. ದ ಓನ್ಲಿ ಥಿಂಗ್ ಇಸ್, ದಯವಿಟ್ಟು ವೀಕೆಂಡ್ಸಲ್ಲಿ ಅವಾಯ್ಡ್ ಮಾಡಿ, ಅಥವಾ ತುಂಬ ಕ್ರೌಡ್ ಹೋಗೋ ಡೇಸಲ್ಲಿ, ಪಬ್ಲಿಕ್ ಹಾಲಿಡೇಸ್ಗಳಲ್ಲಿ ನೀವು ಹೋದಾಗ ತುಂಬ ಕ್ರೌಡ್ ಇರ್ತಾರೆ. ಸೊ ಯು ಕೆನಾಟ್ ಎಂಜಾಯ್. ಸೊ ಈ ವಾಟರ್ ಫಾಲ್ಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಸೊ ಇದಾದಮೇಲೆ ನಾವು ಇಲ್ಲೇ ನಮ್ಮ ಬ್ರೇಕ್ಫಾಸ್ಟ್ನ ಕೂಡ ಮಾಡ್ಕೊಂಡ್ವಿ. ನಿಮಗೆ ರೈಟ್ ಇಯರ್ ತುಂಬ ಸ್ಟಾಲ್ಸ್ಗಳು ಹಾಕ್ಕೊಂಡಿರ್ತಾರೆ, ಸ್ಯಾಲಡ್ಸ್, ಫ್ರೂಟ್ ಸ್ಯಾಲಡ್ ಆಗಿರಲಿ, ಜಸ್ಟ್ ನಾರ್ಮಲ್ ಫ್ರೂಟ್ಸ್ನ ನಿಮಗೆ ಫ್ರೆಶ್ ಆಗಿ ಹೆಚ್ಕೊಡ್ತಿರ್ತಾರೆ. ಸೊ ಅಲ್ಲಿ ಪೈನಾಪಲ್ ಎಲ್ಲ ಬೆಳೀತಾರೆ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಎಷ್ಟೊಂದು ಕಡೆ ನಾವು ನೋಡಿದ್ವಿ ಈ ಥರ. ಸೊ ವೆರಿ ನೈಸ್. ವಾಟರ್ಮೆಲನ್, ಪೈನಾಪಲ್, ಸ್ವೀಟ್ ಕಾರ್ನ್, ಮತ್ತು ಬ್ರೆಡ್ ಆ್ಯಂಡ್ ಎಗ್ ಆಮ್ಲೆಟ್ ಇದೆಲ್ಲ ಸಿಗುತ್ತೆ. ಸೊ ನೀವು ಬ್ರೇಕ್ಫಾಸ್ಟ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಂಥ ಕಡೆ ನೀವು ಮಾಡಿಕೊಂಡ್ರೆ ಬೆಸ್ಟ್. ದಟ್ ಇಸ್ ಒನ್ ಆಫ್ ದ ಸಜೆಷನ್ಸ್. ಸೊ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಗ್ಯಾಪ್ ರೋಡ್ ಅಂತ. ಸೊ ಇವಾಗ ನೀವು ನೋಡ್ತಿರೋದು ದಿಸ್ ಇಸ್ ಕಾಲ್ಡ್ ಗ್ಯಾಪ್ ರೋಡ್. ಸೊ ತುಂಬ ಸ್ಟೀಪ್ ಇರುತ್ತೆ ಆ್ಯಂಡ್ ಮಧ್ಯದಲ್ಲಿ ರೋಡ್ ಇರುತ್ತೆ. ನೆಕ್ಸ್ಟ್ ನೀವು ನೋಡಿದ್ರೆ ನಿಮಗೆ ಮೌಂಟೇನ್ಸ್ ಕಾಣುತ್ತೆ, ಐ ಮೀನ್ ಟು ಯೋರ್ ಟಾಪೋ ಸೈಡ್. ಸೊ ಅದನ್ನು ಗ್ಯಾಪ್ ರೋಡ್ ಅಂತ ಕರೀತಾರೆ. ಒಳ್ಳೆ ಬ್ಯೂಟಿಫುಲ್ ಸೀನಿಕ್ ಪಾಯಿಂಟ್ ದಿಸ್ ಇಸ್. ಮಿಸ್ ಮಾಡದೆ ಟ್ರೈ ಮಾಡಬೇಕು. ಸೊ ನೋಡಿ, ಆ ಕಡೆ ಟುವರ್ಡ್ಸ್ ಯೋರ್ ಟಾಪ್ ಇಟ್ ಇಸ್ ರಾಕ್, ಕಂಪ್ಲೀಟ್ ದಿಸ್ ಥಿಂಗ್. ಕೆಳಗೆ ಹೋದರೆ ಫುಲ್ ಸ್ಟೀಪ್ ಇರುತ್ತೆ, ಮಧ್ಯದಲ್ಲಿ ದಟ್ ಇಸ್ ಕಾಲ್ಡ್ ದ ಗ್ಯಾಪ್ ರೋಡ್. ಸೊ ದ್ಯಾಟ್ ವಾಸ್ ಅಮೇಝಿಂಗ್. ಅದಾದಮೇಲೆ ನಾವು ಹೋಗಿದ್ದೆ ಈ ಫೋಟೋ ಪಾಯಿಂಟ್ ಅಂತ ಮುನ್ನಾರಲ್ಲಿ. ಇದು ಮಿಸ್ ಮಾಡದೆ ಹೋಗಿ. ದಿಸ್ ವಾಸ್ ಅವರ್ ಥರ್ಡ್ ಡೆಸ್ಟಿನೇಷನ್. ಫೋಟೋ ಪಾಯಿಂಟ್ ಟಿ ಎಸ್ಟೇಟ್ ಫೋಟೋ ಪಾಯಿಂಟ್ ಅಂತ. ನೀವು ಅಲ್ಲಿ ಪೇ ಮಾಡಬೇಕಾಗತ್ತೆ. ಪೇ ಮಾಡಿ ನಿಮಗೆ ಫೋಟೋಸ್ ಎಲ್ಲ ತೊಗೊಳಕ್ಕೆ, ಮತ್ತು ಅಲ್ಲಿ ನೀವು ಎಂಟರ್ ಆಗಿ ಆರಾಮಾಗಿ ಇದು ಮಾಡ್ಕೊಬೋದು. ಐ ಥಿಂಕ್ ದಿಸ್ ಇಸ್ 120 ಪರ್ ಪರ್ಸನ್. ಸೊ ಇಟ್ ಮೈಟ್ ಡಿಫರ್, ಐ ಆಮ್ ನಾಟ್ ಶ್ಯೂರ್. ನಾವು ವೀಕೆಂಡಲ್ಲಿ ಹೋಗಿದ್ವಿ. ಸೊ ಇದನ್ನು ನೀವು ಮಿಸ್ ಮಾಡದೆ ಯುಟಿಲೈಸ್ ಮಾಡ್ಕೊಬೋದು. ನಿಮಗೆ ಅಲ್ಲಿ ಡ್ರೆಸ್ ಮಾಡಿಕೊಂಡು ನೀವು ಫೋಟೋಸ್ ತೊಗೊಳಕ್ಕೂ ಇದೆ ಅಲಾಂಗ್ ವಿತ್ ದ ಕ್ಯಾಮ್ರಾ. ಬಟ್ ದಟ್ ಇಸ್ ಮೋರ್ ಎಕ್ಸ್ಪೆನ್ಸಿವ್, ವೇ ಮೋರ್ ಎಕ್ಸ್ಪೆನ್ಸಿವ್. ಅರೌಂಡ್ 1000+ ಏನೋ ಹೇಳಿದ್ರು. ಸೊ ಹಾಗಾಗಿ ವಿ ಡಿಡ್ಂಟ್ ಚೂಸ್ ದ್ಯಾಟ್. ನಾವು ನಾರ್ಮಲಾಗೆ ಕೆಳಗೆ ಸ್ಟೀಪಲ್ಲಿ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಐ ಮೀನ್ ದ ಟಿ ಎಸ್ಟೇಟ್ ಒಳಗಡೆ ಇಲ್ಲೆಲ್ಲ ಹೋಗಿ ನೀವು ಎಲ್ಲಿ ಬೇಕೋ ತೊಗೊಬೋದು. ಸೊ ನೋಡಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ 2-3 ಜನ. ಸೊ ದಿಸ್ ವಾಸ್ ವೆರಿ ನೈಸ್. ಇದೆಲ್ಲ ನ್ಯಾಚುರಲ್ ಆಗಿ ನಿಮಗೆ ನೀರು ಹರಿಯೋ ಅಂಥದ್ದು. ಎಲ್ಲ ಕಡೆ ಇದನ್ನು ನೋಡಿದೆ, ಸುಮಾರು ಕಡೆ ಮಧ್ಯದಲ್ಲಿ ಪಾಡಿಗೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಐ ಮೀನ್ ಮೌಂಟೇನ್ಸ್ಗಳ ಮಧ್ಯದಿಂದ ಕಲೆಕ್ಟ್ ಆಗಿ ಬರುವಂತಹ ನೀರು ಪ್ರತಿಯೊಂದೂ. ಸೊ ಇಲ್ಲಿ ವಿ ಟ್ರೈಡ್ ದಿಸ್ ಸ್ಪೆಷಲ್ ಆಮ್ಲೆಟ್. ಯಾವುದೋ ಪರ್ಟಿಕ್ಯುಲರ್ ಪಕ್ಷಿ ಇದೆ ಹೇಳಿದರು, ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ ಅಂತ. ಸೊ ಇಟ್ ವಾಸ್ ವೆರಿ ಗುಡ್. ಸೊ ನೀವು ಹೋದರೆ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೂ ಕೂಡ ಎಂಟ್ರಿ ಟಿಕೆಟ್ಸ್ ಇದೆ. ಸೊ ಅಡಲ್ಟ್ಸ್ಗೆ ಬಂದರೂ 100
ಪರ್ ಪರ್ಸನ್. ಸೊ ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ನಾವು ದಿಸ್ ಇಸ್ ದ ಎಂಟ್ರೆನ್ಸ್, ಯು ಕ್ಯಾನ್ ಸಿ ತುಂಬಾ ಡಿಫ್ರೆಂಟ್ ಕ್ಯುರೇಷನ್ಸ್ ಆ್ಯಂಡ್ ಕಲರ್ಫುಲ್ ಆಗಿತ್ತು. ತುಂಬಾ ಇಲ್ಲಿ ವೆರೈಟೀಸ್ ಆಫ್ ಫ್ಲವರ್ಸ್ ಆಗಿರಲಿ, ಮತ್ತು ಪ್ರೆಸೆಂಟೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ದೇ ಹ್ಯಾವ್ ಮೇಂಟೈನ್ಡ್ ಇಟ್ ವೆರಿ ವೆಲ್. ಸೊ ನನಗಿದು ತುಂಬ ಲೈಕ್ ಆಯಿತು. ನೀವು ಎಲ್ಲ ಕಡೆ ಎಲ್ಲಿ ತಿರುಗಿ ನೋಡಿದ್ರು ಲಿಟ್ರಲಿ ಕಲರ್ಫುಲ್ ಅನಿಸ್ತಿತ್ತು. ಆ್ಯಂಡ್ ರೋಸ್ ಗಾರ್ಡನ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಬಿಕಾಸ್ ಮುನ್ನಾರಲ್ಲೇ ಈ ಥರ ಪ್ಲೇಸಸ್ ಬೇರೆ ಕಡೆಯೂ ಇದೆ. ರೋಸ್ ಗಾರ್ಡನ್ ಅಂತಲೇ ಇನ್ ಪರ್ಟಿಕ್ಯುಲರ್ ಇದೆ. ಸೊ ನೀವು ಎಲಿಫೆಂಟ್ ಸಫಾರಿ ಅಂತ ಬರುತ್ತೆ, ಹೋದಾಗ ಅಲ್ಲಿ ನಿಮಗೆ ರೋಸ್ ಗಾರ್ಡನ್ ಕೂಡ ಸಿಗುತ್ತೆ. ಸೊ ಅದನ್ನು ಕವರ್ ಮಾಡಿದ್ರೆ ಇದನ್ನು ಸ್ಕಿಪ್ ಮಾಡಿ, ಇದನ್ನು ಕವರ್ ಮಾಡಿದ್ರೆ ಅದನ್ನು ಸ್ಕಿಪ್ ಮಾಡಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲೇ ಒಂದು ತೋರಿಸಿದ್ದಾರೆ, ನಾವು ಹೋಗ್ತಿರೋದು ಬೇರೆ, ಇದ್ಯಾವುದು ಅಂತ. ದಟ್ ಈಸ್ ಒನ್ ಥಿಂಗ್ ನಾನು ನೋಡಿದ್ದು ಪ್ರತಿಯೊಂದು ಕಡೆ. ಬಿಕಾಸ್ ನಿಮಗೆ ಡ್ಯಾಮ್ ಕೂಡ ಅಷ್ಟೇ ಎಷ್ಟೊಂದು ಕಡೆ ಇದೆ, ಬೋಟಿಂಗ್ ಕೂಡ ಎಲ್ಲೋದ್ರೂ ನಿಮಗೆ ಅವೈಲಬಿಲಿಟೀಸ್ ಇರುತ್ತೆ. ಸೊ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ, ಬೇಸ್ಡ್ ಆನ್ ಯುವರ್ ಲಾಡ್ಜ್, ಯುವರ್ ಲೊಕೇಶನ್ ಆ್ಯಂಡ್ ದ ಪ್ಲೇಸಸ್ ಯು ಆರ್ ಕವರಿಂಗ್ ಆನ್ ದಿ ವೇ ಹೋಗ್ತಾ. ಬಿಕಾಸ್ ಗ್ಯಾಪ್ ರೋಡ್ ಕೂಡ ನಾನು ಬೇರೆ ಕಡೆನೂ ಕೇಳ್ದಾಗಿತ್ತು. ನಾವು ನೋಡಿದ್ದು ಪೆರಿಯಕನಲ್ ವಾಟರ್ ಫಾಲ್ಸಿಂದ ಜಸ್ಟ್ ಅಬೌಟ್ 1 or 2 kilometers ಅಷ್ಟು ನಿಯರಲ್ಲಿ. ಸೊ ದಿಸ್ ಇಸ್ ಮೇನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಬಿಕಾಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬೊಟಾನಿಕಲ್ ಗಾರ್ಡನ್. ಸೊ ಇದು ಗೌರ್ಮೆಂಟ್ ನಡ್ಸ್ಕೊಂಡು ಹೋಗ್ತಿರೋವಂಥದ್ದು. ಇನ್ನು ಒಂದು ಏನಪ್ಪ ಇಲ್ಲಿ ಬ್ಯೂಟಿ ಇದ್ರದ್ದು ಅಂದರೆ ನೈಟ್ ಶೋ ಕೂಡ ಇರುತ್ತೆ. ಸೊ ನಾವು ಮಾರ್ನಿಂಗ್ ಹೋಗಿದ್ದು, ನೀವು ನೈಟ್ ಹೋದರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಲೈಟ್ ಶೋ ಇರುತ್ತೆ, ಬೇರೆ ಬೇರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊತಿರೋ ಆ ಥರ ನೀವು ಆರಾಮಾಗಿ ಇದನ್ನು ವಿಸಿಟ್ ಮಾಡ್ಬೋದು. ಇಫ್ ನಾಟ್ ಆಲ್ಸೋ ಯು ಕ್ಯಾನ್ ವಿಸಿಟ್ ಇನ್ ದ ನೈಟ್. ದ್ಯಾಟ್ ಈಸ್ ವೆರಿ ಡಿಫ್ರೆಂಟ್. ಆ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ, ಇದೇ ಬೇರೆ ಇರುತ್ತೆ. ಆ್ಯಂಡ್ ಸೊ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು. ಎಲ್ಲ ಥರ ಫ್ಲವರ್ಸ್ ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ರೋಸಸ್, ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಕಾಣಿಸೋಕ್ಕೆ ಸಿಗುತ್ತೆ. ಸೊ ನಮ್ಮ 4ನೇ ಡೆಸ್ಟಿನೇಷನ್ ಆಗಿತ್ತು ಟೀ ಮ್ಯೂಸಿಯಂ. ಸೊ ಮುನ್ನಾರ್ನ ಟೀ ಮ್ಯೂಸಿಯಂ ಇದು ನುಲತನಿ ಅಂತ, ಮುನ್ನಾರ್ ಕಣ್ಣನ್ ದೇವನ್ ಹಿಲ್ಸ್ ಅವ್ರದ್ದು, ಲೈಕ್ ಇದು ಕೇರಳದಲ್ಲೇ. ಸೊ ದಿಸ್ ಇಸ್ ವೆರಿ ನೈಸ್, ದ ಮೇಜರ್ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ಇದನ್ನು ಮಿಸ್ ಮಾಡಿದ್ರೆ ನೀವು ವಿಸಿಟ್ ಮಾಡಲೇಬೇಕು. ಸೊ ಇಲ್ಲೂ ಕೂಡ ಎಂಟ್ರಿ ಫೀಸ್ ಇರುತ್ತೆ, ದಟ್ ಈಸ್ 120 per person. ಸೊ ನಿಮಗೆ ಪ್ರತಿಯೊಂದು ಪ್ರೊಸೀಜರ್ ಏನಿರುತ್ತೆ ಅದನ್ನೆಲ್ಲ ತೋರಿಸ್ಕೊಂಡು ಬರ್ತಾರೆ ಟೀ ಮ್ಯೂಸಿಯಮಲ್ಲಿ. ಲೈಕ್ ಹೌ ಎಕ್ಸಾಕ್ಟ್ಲಿ ಟೀ ಲೀವ್ಸ್ ಆರ್ ಕಲೆಕ್ಟೆಡ್, ಹೇಗೆ ಏನು ಅದರ ಪ್ರಾಸೆಸ್ ಪ್ರತಿಯೊಂದೂ. ಸೊ ಟೀ ಮ್ಯೂಸಿಯಮಲ್ಲಿ ಇನಿಷಿಯಲಿ ನಿಮಗೆ ಈ ಥರ ಎಲ್ಲ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇದನ್ನು ಅಲ್ಲಿ ಏನು ಕಲೆಕ್ಟ್ ಮಾಡಿದ್ದಾರೆ ಅದೆಲ್ಲ ನೀವು ಪ್ರೆಸೆಂಟೇಬಲ್ ಇರುತ್ತೆ, ನೀವೆಲ್ಲ ನೋಡ್ಕೊಂಡು ಹೋಗ್ಬೋದು, ವಿಚ್ ಇಸ್ ವೆರಿ ನೈಸ್. ಆ್ಯಂಡ್ ನಿಮಗಲ್ಲಿ ತುಂಬ ಇನ್ಫಾರ್ಮೇಷನ್, ಫೋಟೋಸ್, ಇಮೇಜಸ್ ಎಲ್ಲ ಹಾಕಿರ್ತಾರೆ. ಸೊ ಹೇಗೆ ಇದರ ಒರಿಜಿನ್, ಹೆಂಗೆ ಶುರು ಆಯಿತು ಕಂಪನಿ ಆಗಿರಲಿ ಅಥವಾ ಕಣ್ಣನ್ ದೇವನ್, ಆ್ಯಂಡ್ ಹೇಗೆ ಪಾರ್ಟ್ನರ್ಶಿಪ್ ಆಗಿರಲಿ. ಅಂದರೆ ದಿಸ್ ಇಸ್ ವೆರಿ ನೈಸ್, ಬಿಕಾಸ್ ಅಲ್ಲಿ ವರ್ಕರ್ಸ್ಗೆ ಒಳ್ಳೆ ಶೇರ್ ಏನೋ ಇದೆ, ಆ ಥರ ಶೇರ್ ಇರುತ್ತೆ. ದೇ ಆರ್ ದ ಶೇರ್ ಹೋಲ್ಡರ್ಸ್, ಯಾರಲ್ಲಿ ಕೆಲಸ ಮಾಡ್ತಾರೆ ಅವರು, ಆ ಥರ. ಸೊ ದಿಸ್ ಇಸ್ ಆಲ್ ಲೈಕ್ ವೆರಿ ಯೂಸ್ಫುಲ್. ಈ ಪಿ ಪಿ ಟಿ ಸ್ಲೈಡ್ ಒಂದು ಪ್ರೆಸೆಂಟ್ ಮಾಡ್ತಾರೆ ನಿಮ್ಗೆ ಅರೌಂಡ್ 20 minutes ಐ ಗೆಸ್.
ಸೊ ಅದೆಲ್ಲ ಆದಮೇಲೆ ಡ್ರೈಯಿಂಗ್ ಮೆಥಡ್ ಪ್ರತಿಯೊಂದು ಆದಮೇಲೆ ನಿಮಗೆ ಈ ಥರ ಟೀ ಪೌಡರ್ ಏನು ನಾವು ಯೂಸ್ ಮಾಡ್ತೀವೋ ಆ ಥರ ಸಿಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಒಳ್ಳೆ ಎಂಜಾಯ್ ಮಾಡಿಕೊಂಡು ನಾವು ಊಟಕ್ಕೆ ಬಂದಿದ್ದು ಹೋಟೆಲ್ ಸರವಣ ಭವನ್. ಸೊ ದಿಸ್ ಇಸ್ ದ ಸೇಫೆಸ್ಟ್ ಲಂಚ್ ಪ್ಲೇಸ್ ಇಯರ್, ಬಿಕಾಸ್ ಕೇರಳದಲ್ಲಿ ಫುಡ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಅದರಲ್ಲೂ ವೆಜಿಟೇರಿಯನ್ಸ್ಗೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಸರವಣ ಭವನ್ ಅಂತ. ತುಂಬ ಚೆನ್ನಾಗಿರುತ್ತೆ, ತಮಿಳ್ನಾಡು ಸ್ಟೈಲ್ ಒಳ್ಳೆ ಮೀಲ್ಸ್ ಎಲ್ಲ ಇರುತ್ತೆ. ಅಲ್ಲಿ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದಂತಹ ಜಾಗನೇ ಮಕೋಫಾ ಚಾಕ್ಲೇಟ್ ಫ್ಯಾಕ್ಟ್ರಿ. ದಿಸ್ ಇಸ್ ದ ಮಸ್ಟ್ ವಿಸಿಟ್ ಪ್ಲೇಸ್, ಬಿಕಾಸ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲಿ ಚಾಕ್ಲೇಟ್ಸ್ನ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಹೋಗಿದ ತಕ್ಷಣ ನಿಮಗೆ ಕಾಂಪ್ಲಿಮೆಂಟ್ರಿ ಚಾಕ್ಲೇಟ್ಸ್ ಕೊಡ್ತಾರೆ. ಯು ಕ್ಯಾನ್ ಟೇಸ್ಟ್ ಇಟ್ ಆ್ಯಂಡ್ ಲೇಟರ್ ಯು ಕ್ಯಾನ್ ಆರ್ಡರ್ ವಿಚ್ ಎವರ್ ಯು ಪ್ರೆಫರ್. ಸೊ ಅಲ್ಲೇ ಕೋಕೋವಾ ಬೀನ್ ಈಸಿಯಾಗಿ ಆಕ್ಸೆಸಿಬಲ್ ಇದೆ, ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ಚಾಕ್ಲೇಟ್ಸ್ ತಯಾರಿಕೆ ಮಾಡೋದು ನೀವು ನೋಡ್ಬೋದು, ಎಲ್ಲ ಅಲ್ಲಿ ನಿಮ್ಮ ಕಣ್ಮುಂದೆನೇ ಕಾಣಿಸುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಾಗಿರಲಿ ಪ್ರತಿಯೊಂದೂ. ಸೊ ನೀವು ಏನು ಬೇಕೋ ಸೆಲೆಕ್ಟ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್. ನಮಗೆ ತುಂಬ ಇಷ್ಟ ಆಯಿತು, ನಾವು ಕೂಡ ಬೈ ಮಾಡಿದ್ವಿ. ಅಪಾರ್ಟ್ ಫ್ರಮ್ ದ್ಯಾಟ್ ಮೇಲೆಗಡೆ ನಿಮಗೆ ಕೆಫೆ ಥರ ಸಿಗುತ್ತೆ, ನಿಮಗಲ್ಲಿ ಜಸ್ಟ್ ಕಾಫಿ, ಹಾಟ್ ಕಾಫಿ ಈ ಥರ ನೀವು ಸೆಲೆಕ್ಟ್ ಮಾಡ್ಬೋದು. ಈ ಥರ ಎಲ್ಲ ನಿಮಗೆ ಏನಿರುತ್ತೆ ಯು ಕ್ಯಾನ್ ಬೈ ಇಟ್ ಆಫ್. ವಿ ಆಲ್ಸೋ ಆರ್ಡರ್ಡ್ ಹಾಟ್ ಚಾಕ್ಲೇಟ್ ಹಿಯರ್ ವಿಚ್ ವಾಸ್ ಪ್ರೈಸ್ಡ್ ಅಟ್ 300 rupees. ದ ಟೇಸ್ಟ್ ವಾಸ್ ಗುಡ್, ಬಟ್ ವಾಟ್ ಐ ಸೇ ಇಸ್ ಅಲ್ಲಿ ಹೋದಾಗ ನೀವು ಆದಷ್ಟು ಟೀ ಟ್ರೈ ಮಾಡಿ, ಟೀ ಕುಡೀರಿ. ಕಾಫಿ ಲವರ್ಸ್ಗಿಂತ ಅಲ್ಲಿ ಹೋದಾಗ ನಿಮಗೆ ಟೀ ಚೆನ್ನಾಗಿ ಸಿಗುತ್ತೆ. ಸೊ ಈ ಚಾಕ್ಲೇಟ್ ಫ್ಯಾಕ್ಟ್ರಿನ ನೋಡಿ ವಿಸಿಟ್ ಮಾಡಿ. ನೆಕ್ಸ್ಟ್ ನಾವು ಹೋಗಿದ್ದಂತಹ ಪ್ಲೇಸ್ ಬಂದು ಇಟ್ ವಾಸ್ ಮಟುಪೆಟ್ಟಿ ಡ್ಯಾಮ್. ಓ ಮೈ ಗಾಡ್, ಇದು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ವ್ಯೂ, ನೀವು ನೋಡ್ಬೋದು, ನೀರು ಚೆನ್ನಾಗಿ ತುಂಬಿತ್ತು. ಸೊ ಡ್ಯಾಮ್ ಇದು. ಸೊ ಡ್ಯಾಮಲ್ಲಿ ನಿಮಗೆ ಏನಂದರೆ ಇನ್ನೂ ಒಂದು ಇದು ಕೂಡ ಓಪನ್ ಮಾಡಿದರು. ಸೊ ಹಾಗಾಗಿ ಅಲ್ಲಿ ಓವರ್ಫ್ಲೋ ನೋಡಿ ಎಷ್ಟು ಚೆನ್ನಾಗಾಗ್ತಿದೆ. ಅಲ್ಲಿ ನಿಂತಿದ್ದಕ್ಕೂ ಆ ವ್ಯೂಗೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಬೆಸ್ಟ್ ಅನಿಸುತ್ತಿದೆ. ನಿಮಗೆ ಒಳ್ಳೆ ವ್ಯೂ ನಿಮಗೆ ನೋಡಿದಾಗ ಅನಿಸುತ್ತೆ. ಸೊ ನಾನು ಇವಾಗೇನು ಆ ಕಡೆ ನಿಮಗೆ ಇದು ತೋರಿಸಿದೆ, ಅಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ಯು ಕ್ಯಾನ್ ಗೋ ಆ್ಯಂಡ್ ಟ್ರೈ ಇಟ್ ಔಟ್. ಸೊ ದೇರ್ ಆರ್ 2 to 3 ಆ್ಯಕ್ಟಿವಿಟೀಸ್ ಇಫ್ ಯು ವಾಂಟ್. ಮಟುಪಟ್ಟಿ ಡ್ಯಾಮ್ ಹೋದಾಗ ಅದನ್ನು ಕೂಡ ಕವರ್ ಮಾಡ್ಬೋದು. ಸೊ ದಿಸ್ ವಾಸ್ ಅವರ್ ಲಾಸ್ಟ್ destination of day 1 in Munnar. So very nice, amazing weather. We really enjoyed it. ಮಟುಪಟ್ಟಿ ಡ್ಯಾಮ್ನ ನೋಡಿ ವಾಪಸ್ ಮುಗಿಸ್ಕೊಂಡು ಬರ್ತಾ ನಿಮಗೆ ಮಟುಪಟ್ಟಿ ಅವ್ರದ್ದೇ ಔಟ್ಲೆಟ್ ಸಿಗುತ್ತೆ ಮತ್ತೆ. ಸೊ ಹಿಯರ್ ಇಟ್ ಇಸ್ KDHP ಕೋ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದೇ ಎಲ್ಲ ಅದೂ. ಸೊ ಟೀ ಮ್ಯೂಸಿಯಂ ಅಂತ ಏನು ಹೇಳಿದೆ ಅದೇ ಥರ ಟೀ ಮ್ಯೂಸಿಯಂ ಇಲ್ಲೂ ಕೂಡ ಇದೆ. ನಾವು ಎಂಕ್ವೈರ್ ಮಾಡಿದಾಗ ನಮಗೆ ಗೊತ್ತಾಯಿತು. ಸೊ ನೀವು ಈ ಕಡೆ ಏನಾದರೂ ನೋಡ್ತಾ ಇದ್ರೆ ವೈ ಡು ಯು ವಾಂಟ್ ಟು ವೇಸ್ಟ್ ಯುವರ್ ಟೈಮ್? ನಿಮ್ಗೆ ಇಲ್ಲೇ ಸ್ಲಾಟ್ಸ್ ಇದೆ, ಬಟ್ ಅಲ್ಲಿನ ಥರ ನಿಮಗೆ ರ್ಯಾಂಡಮಾಗಿ ಹೋಗೋಕ್ಕಾಗಲ್ಲ. ಆ್ಯಸ್ ವಿ ಎಂಕ್ವೈರ್ಡ್ ಪ್ರತಿಯೊಂದು ಸ್ಲಾಟ್ಸ್ ಇದೆ, ನೀವು ತೊಗೊಂಡು ಎಂಟರ್ ಆಗಬೇಕಾಗತ್ತೆ. ಸೊ ನೋಡಿ ಇಲ್ಲಿದೆ ಮಟುಪಟ್ಟಿ ಫ್ಯಾಕ್ಟ್ರಿ ಟೂರಿಸಮ್. ಸೊ ಟೈಮಿಂಗ್ಸ್ ಎಲ್ಲ ಇರುತ್ತೆ. ಜಸ್ಟ್ ನಿಮಗೆ ಆ ಟೈಮಿಂಗ್ಸಲ್ಲಿ ನೀವು ಬಂದು ಇಲ್ಲೇ ನೀವು ಟೀ ಮ್ಯೂಸಿಯಂ ಏನಿರುತ್ತೆ ನೋಡ್ಬೋದು. ಸೇಮ್ ಪ್ರೊಸೀಜರ್ ಆ್ಯಂಡ್ ಎವ್ರಿಥಿಂಗ್. ಸೊ ದ್ಯಾಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ದಿಸ್ ಇಸ್ ಅಗೇನ್ ವ್ಯೂ ಪಾಯಿಂಟ್. ಅದೆಲ್ಲ ಮುಗಿಸ್ಕೊಂಡು ವಾಪಸ್ಸು ನಾವು ನಮ್ಮ ಲಾಡ್ಜ್ಗೆ ಹೋದ್ವಿ. ಸೊ ನಾನು ಹೇಳಿದಾಗೆ ಬೊಟಾನಿಕಲ್ ಗಾರ್ಡನ್ ನೈಟ್ ಶೋ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೋಡಿ, ಅದೇ ರೂಟಲ್ಲಿ ನಾನು ಅದಕ್ಕೆ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಅಪ್ ಟು ಯು. ನೀವು ಬೇಕಾದರೆ ಮಾರ್ನಿಂಗ್ ಹೋಗ್ಬೋದು ಅಥವಾ ನೈಟ್ ಹೋಗ್ಬೋದು. ನೈಟಲ್ಲಿ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಸೊ ಆನ್ ದಿ ವೇ ನಾವು ಫಸ್ಟು ನೈಟ್ ಊಟ ಮುಗಿಸ್ಕೊಂಡು ಹೋದ್ವಿ ಅಗೇನ್ ಸರವಣ ಭವನ್. ಇದು ನಮ್ಮ ಲೊಕೇಶನ್ಗೆ ನಿಯರ್ ಇದೆ. ನಾನು ಮಾಡಿರೋ ಲಾಡ್ಜ್ಗೆ ತುಂಬ ಹತ್ರ ಇತ್ತು. ಸೊ ನಾನು ಫಸ್ಟ್ ಇವಾಗ ನೆಕ್ಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಿಮಗಿರೋದು ಲಾಡ್ಜ್ನ. ಸೊ ನಾವಿದ್ದಂತಹ ಲಾಡ್ಜ್ ಬಂದು ಅಪೋಸಿಟ್ ವ್ಯೂ ಇದು ಸಿಲ್ವರ್ ಲೈನ್ ರಿಜೆನ್ಸಿ ಅಂತ. ಸೊ ದಿಸ್ ವಾಸ್ ಇಟ್. ತುಂಬ ಚೆನ್ನಾಗಿತ್ತು. ಇದು ಎಲ್ಲದಕ್ಕೂ ನಿಯರ್. ನಿಮಗೆ ನಾನು ಎದುರುಗಡೆ ತೋರಿಸ್ದೆ ನೋಡಿ, ನಿಮಗೆ ಏನು ಬೇಕೋ ಊಟದಿಂದ ಹಿಡಿದು ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ವೆರಿ ಆಕ್ಸೆಸಿಬಲ್, ವೆರಿ ನಿಯರ್. ಸೊ ನಮಗಿಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ನಾವಿಲ್ಲಿ ಆಲ್ಮೋಸ್ಟ್ ಇಲ್ಲಿದ್ದಂತಹ ದಿವಸದಲ್ಲಿ ಇಲ್ಲೇ ನಾವು ಲಾಡ್ಜ್ ಮಾಡಿದ್ದು. ಸೊ ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ಸೊ ನೋಡಿ ಇದು ಎಂಟ್ರೆನ್ಸ್, ತುಂಬಾ ಚೆನ್ನಾಗಿದೆ. ಸೊ ಅವ್ರದ್ದೇ ವೆಜ್ ರೆಸ್ಟೋರೆಂಟ್ ಕೂಡ ಇದೆ. ವಿಡಿಯೋದಲ್ಲಿ ನೀವು ಆಗಲೇ ನೋಡಿದ್ರಿ ಅನಿಸುತ್ತೆ. ಸೊ ಇದು ನಮ್ಮ ರೂಮ್ ಆಗಿತ್ತು. ಸೊ ಎಂಟರ್ ಆಗಿದ್ದ ಕೂಡಲೇ ನಿಮಗೆ ಈ ಥರ ದಿಸ್ ಇಸ್ ದ ಸಿಂಗಲ್ ಕಾಟ್ ದ್ಯಾಟ್ ಯು ಗೆಟ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ. ಆ್ಯಂಡ್ TV ಫೆಸಿಲಿಟೀಸ್ ಇದೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ಡಬಲ್ ಕಾಟ್ ಬರುತ್ತೆ. ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ನೀವು ಮತ್ತೆ ನಿಮಗೆ ಡೈನಿಂಗ್ ಹಾಲ್ ಕೂಡ ಇದೆ ಎಂಟ್ರ್ ಆಗಿದ ತಕ್ಷಣ.
ನೋಡಿ ನಾನು ಪೂರ್ತಿ ಕವರ್ ಮಾಡಿದ್ದೆ ನೀಟಾಗಿ. ಇಟ್ ವಾಸ್ ರಿಯಲಿ ನೈಸ್. ಸೊ ನಾವು ಎಕ್ಸ್ಟ್ರಾ ಇದ್ದಿದ್ದರಿಂದ ಮತ್ತೆ ನಾವು ಎಕ್ಸ್ಟ್ರಾ ಕಾಟ್ ಬೇಕು ಅಂತ ಕೇಳಿದ್ವಿ, ಹಾಗಾಗಿ ಕಾಟ್ ಕೂಡ ತಂದುಕೊಟ್ಟಿದ್ರು. ದಿಸ್ ಇಸ್ ದ ಡೈನಿಂಗ್ ಏರಿಯಾ. ನೀವೇನಾದರೂ ಮನೆಯಿಂದ ಅಥವಾ ನೀವು ಡಿನ್ನರ್ ಏನಾದರೂ ತಂದರೆ ಯು ಕ್ಯಾನ್ ಹ್ಯಾವ್ ಇಟ್ ಹಿಯರ್. ಆ್ಯಂಡ್ ವಾಶ್ರೂಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ ವೆರಿ ಕಾಂಫಿ. ಸೊ ನಿಮಗೆ ಸೋಲಾರ್ ಕೂಡ ಇದೆ ಇಲ್ಲಿ. ಮಾರ್ನಿಂಗ್ 6 to 9 ಏನೋ ಬೆಳಗ್ಗೆ ಬಿಸಿ ನೀರು ಬರುತ್ತೆ. ಸೊ ಅದು ನಿಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ಎಷ್ಟೊಂದು ಕಡೆ ಐ ಇಶ್ಯೂಸ್ ಇರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ದ ಪರ್ಫೆಕ್ಟ್ ಥಿಂಗ್. ಸೊ ನಾವು ಟೋಟಲಾಗಿ ಪೇ ಮಾಡಿದ್ದು ಈ ರೂಮಿಗೆ 3500, ಇನ್ಕ್ಲೂಡಿಂಗ್ ದ ಎಕ್ಸ್ಟ್ರಾ ಕಾಟ್ 500 ಅದಕ್ಕೆ ಎಕ್ಸ್ಟ್ರಾ ತೊಗೊಂಡಿದ್ರು. ಆರಲ್ಸ್ ಇದು 3000 ಬರುತ್ತೆ. ಸೊ ನಿಮಗೆ ಬೇರೆ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ ಬೇಸ್ಡ್ ಆನ್ ಯುವರ್ ಪ್ರಿಫರೆನ್ಸಸ್. ಸೊ ಅಲ್ಲಿಂದ ನೋಡಿ ಸರವಣ ಭವನ್, ಇಟ್ಸ್ ವೆರಿ ನಿಯರ್. ದಿಸ್ ಇಸ್ ದ ಸೇಮ್ ಔಟ್ಲೆಟ್. ಮೇನ್ ಸಿಟಿಗೆ ಒಂದಿದೆ, ಇದು ಒಂದಿದೆ. ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಟ್ರೈ ಮಾಡಬೇಕು ನೋಡಿ. ಎನಿ ಟೈಮ್ ದಿಸ್ ವಾಸ್ ದ ಕ್ರೌಡ್. ಅಷ್ಟು ಜನ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈ ಲಾಡ್ಜ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಊಟ ತಿಂಡಿಗೆ ಏನು ತಲೆನೋವಿರಲ್ಲ. ಸೊ ದಿಸ್ ವಾಸ್ ದ ನೆಕ್ಸ್ಟ್ ಡೇ ನಾವು ಫಸ್ಟ್ ಹೋಗಿದ್ದಂತಹ ಜಾಗನೇ ಎಲಿಫೆಂಟ್ ಸಫಾರಿ. ಸೊ ಆಲ್ಮೋಸ್ಟ್ 8 ಶುರು ಆಗುತ್ತೆ ಅನಿಸುತ್ತೆ ಮಾರ್ನಿಂಗ್. ಅಗೇನ್ ಇದು ಲೊಕೇಟ್ ಆಗಿರೋದು ಮಟ್ಟುಪಟ್ಟಿ ರೋಡ್, ಮುನ್ನಾರ್, ಕಣನ್ ದೇವನ್ ಹಿಲ್ಸ್ ಅಲ್ಲೇ. ಸೊ ಇದ್ರದ್ದು ಕೂಡ ನಿಮಗೆ ಪ್ರೈಸಿಂಗ್ ಇದೆ. ಕಾಸ್ಟ್ ಬಂದು 800 rupees ಪರ್ ಪರ್ಸನ್. ಸೊ 800 ರೂಪಾಯಿ ಒಬ್ಬರಿಗೆ ತೊಗೊತಾರೆ. ಒಂದು ಆನೆಯಲ್ಲಿ ಇಬ್ಬರು ಕುತ್ಕೊಬೋದು. ಮಕ್ಕಳಿದ್ರೆ ಅದೇ ಆನೆಯಲ್ಲಿ ಕುಂಡಿಸ್ಕೊತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ಫೋಟೋ ನೀವು ಕ್ಲಿಕ್ ಮಾಡಿಸ್ಕೊಬೇಕಂದ್ರೆ ಎಕ್ಸ್ಟ್ರಾ 500 rupees ಪರ್ ಎಲಿಫೆಂಟ್. ಅದಾದಮೇಲೆ ನಿಮಗೆ ಎಂಡಲ್ಲಿ ಫ್ರೂಟ್ಸ್ ತಿನ್ಸಕ್ಕೆ ಕೊಡ್ತಾರೆ, ಅದಕ್ಕೆ 200 ಎಕ್ಸ್ಟ್ರಾ ನೀವು ಪೇ ಮಾಡಬೇಕು. ಅದು ಕೂಡ ಫೋಟೋಗ್ರಫಿನಲ್ಲಿ ಕ್ಲಿಕ್ ಆಗಿ ನಿಮಗೆ ಕ್ಲಿಕ್ಸ್ ಬರುತ್ತೆ. ಸೊ ಇದು ಒಂದು 15 minutes ರೈಡ್ ಅಷ್ಟೇ ಆಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ವರ್ತ್ ಇಟ್. ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡ್ಬೋದು. ಇಲ್ಲಿಂದ ಸ್ವಲ್ಪ ಹತ್ತದಲ್ಲೇ ನಿಮಗೆ ಎಕೋ ಪಾಯಿಂಟ್ ಅಂತ ಸಿಗುತ್ತೆ, ಅದನ್ನು ಕೂಡ ಕವರ್ ಮಾಡ್ಕೊಳ್ಳಿ. ಅವತ್ತು ತುಂಬ ರಶ್ ಇತ್ತು. ಸೊ ಐ ಕುಡಂಟ್ ಟೇಕ್ ವೀಡಿಯೋಸ್. ಸೊ ದಿಸ್ ವಾಸ್ ದ ಲಾಸ್ಟ್ ಡೆಸ್ಟಿನೇಷನ್, ದಟ್ ಇಸ್ ಟಾಪ್ ಸ್ಟೇಷನ್. ತುಂಬ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ ಇದು. ಸೊ ಇಲ್ಲೂ ಕೂಡ ನಿಮಗೆ ತುಂಬ ಹೊತ್ತು ನೀವು ಗಾಡಿನಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಈ ಟಾಪ್ ಪಾಯಿಂಟ್ ನಿಮಗೆ ಏನು ಸಿಗುತ್ತೆ, ಅಲ್ಲಿ ನಿಮಗೆ ಒಳ್ಳೆ ವ್ಯೂ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಂಜು ಪೂರ್ತಿ ಕವರ್ ಆಗಿರುತ್ತೆ. ವೆರಿ ನೈಸ್. ಈ ಜಾಗನ ನೀವು ಮಿಸ್ ಮಾಡಬಾರ್ದು. ಅಪಾರ್ಟ್ ಫ್ರಮ್ ದಿಸ್ ಕೆಲವೊಂದು ಕಡೆ ಅಡ್ವೆಂಚರ್ ಪಾರ್ಕ್ಸ್ ಇರುತ್ತೆ. ಅಲ್ಲಿ ಜಿಪ್ಲೈನ್ ಆ್ಯಕ್ಟಿವಿಟೀಸ್ ಮತ್ತು ಬೇರೆಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮುನ್ನಾರ್. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.